ಗ್ಯಾರಂಟಿ ಯೋಜನೆಗಳಿಂದ ಜನರ ಜೀವನ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಸುಧಾರಣೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಸರ್ಚ್ ಅನ್ನು ಮಾಡಿದ್ರು. ಅದರಲ್ಲಿ ಬಂದಿರುವಂತಹ ರಿಪೋರ್ಟ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳಿಂದ ಜನರ ಜೀವನ ಮಟ್ಟದಲ್ಲಿ ಭಾರಿ ಸುಧಾರಣೆ ಆಗಿದೆಯಂತೆ. ಪಂಚ ಗ್ಯಾರಂಟಿಗಳನ್ನ ಕೊಟ್ರಲ್ಲ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಶಕ್ತಿ ಯೋಜನೆ, ಹೀಗೆ ವಿದ್ಯಾರ್ಥಿಗಳಿಗೆ ಹೀಗೆಲ್ಲ ಕೊಟ್ರಲ್ಲ, ಒಟ್ಟು 5 ಯೋಜನೆಗಳು. ಇದರಿಂದ ಇಡೀ ಸಮಾಜ ಸಬಲವಾಗಿದೆ, ಬಲ ತುಂಬಿದಂತಾಗಿದೆ ಎನ್ನುವ ರಿಪೋರ್ಟ್ ಬಂದಿದೆಯಂತೆ. ನೋಡಿ, ಈ ಪೊಲಿಟಿಕಲ್ ಶಕ್ತಿ ಮತ್ತು ಸಿಟಿಸನ್ಸ್ ಫಾರ್ ಬೆಂಗಳೂರು ಅನ್ನುವ ಸಂಸ್ಥೆ ಒಂದು ರಿಸರ್ಚ್ ಅನ್ನು ನಡೆಸುತ್ತೆ. ಈ ಸಂಸ್ಥೆಯ ಸಹ ಸಂಸ್ಥಾಪಕಿ ತಾರಾ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ರಿಪೋರ್ಟ್ ಏನಪ್ಪ ಹೊರಗೆ ಬಂದಿರುತ್ತೋ ಅಂದ್ರೆ, 4 ಸಂಶೋಧನಾ ಸಂಸ್ಥೆ ಮತ್ತು ಶೈಕ್ಷಣಿಕ ಸಂಸ್ಥೆಯಿಂದ ಅಧ್ಯಯನ ನಡೆಸಿದ ನಂತರ ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮಗಳ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿದ್ದು. ಅಧ್ಯಯನದ ವರದಿ ಎಲ್ರಿಗೂ ಕೂಡ ಧನಾತ್ಮಕವಾಗಿ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ, ಆರೋಗ್ಯದ ವಿಚಾರದಲ್ಲಿ ಬಲ ತುಂಬಿದೆ ಎನ್ನುವ ರಿಪೋರ್ಟ್ ಸಿಕ್ಕಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ಇಡೀ ಸಮಾಜ ಬಲವಾಗಿದೆ, ಹೆಚ್ಚಿನ ಆದಾಯ ಬರ್ತಾ ಇದೆ, ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಮತ್ತು ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ವರದಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಧನಾತ್ಮಕ ಪರಿಣಾಮ ಗೊತ್ತಾಗ್ತಾ ಇದ್ದು. ಪೊಲಿಟಿಕಲ್ ಶಕ್ತಿ ಮತ್ತು ಸಿಟಿಸನ್ಸ್ ಫಾರ್ ಬೆಂಗಳೂರು ಸಂಸ್ಥೆ ಇದ್ರ ಬಗ್ಗೆ ಸುದೀರ್ಘ ಅಧ್ಯಯನವನ್ನು ಮಾಡಿದ್ದಾರೆ. ಸಂಸ್ಥೆಯ ಸಹ ಸಂಸ್ಥಾಪಕಿ ತಾರಾ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ವರದಿ ಬಂದಿದ್ದು 4 ಸಂಶೋಧನಾ ಸಂಸ್ಥೆ ಮತ್ತು ಶೈಕ್ಷಣಿಕ ಸಂಸ್ಥೆಯಿಂದ ಅಧ್ಯಯನ ಆಗಿದೆ. ಗ್ಯಾರಂಟಿ ಯೋಜನೆಗಳ ಪರಿಣಾಮಗಳ ಬಗ್ಗೆ ಸಮಗ್ರ ಅಧ್ಯಯನವನ್ನ ಮಾಡಿದ್ದಾರೆ. ಓಕೆ, ಏನಪ್ಪ ಈ ವಿಚಾರ ಅಂತ ನೋಡಿ. ಈಗ ಈ ಶಕ್ತಿ ಯೋಜನೆ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಹಣವನ್ನ ಕೊಡದೆ ನಾವು ಬಸ್ಸಲ್ಲಿ ಉಚಿತವಾಗಿ ಕಳೆದ 2-2.5 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಆಮೇಲೆ ಈ ಅಕ್ಕಿ ವಿಚಾರ ಆಗಿರ್ಬೋದು, ಅಂದರೆ ಪಡಿತರ ತಗೊಳ್ತಾ ಇರೋದು, ಮತ್ತು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಅಂದರೆ ಮನೆಗೆ ಪ್ರತಿ ತಿಂಗಳು 2,000 ಹೆಣ್ಮಕ್ಳಿಗೆ ಅಂತ ಘೋಷಣೆ ಮಾಡಿದ್ರಲ್ಲ, ಇವುಗಳಿಂದ ಜನರ ಬದುಕು ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಒಂದು ರಿಸರ್ಚ್ ಅನ್ನ ಮಾಡ್ತಾರೆ. ಆಗ ಬಂದಿರುವಂತಹ ರಿಸಲ್ಟ್ ಅಚ್ಚರಿದಾಯಕವಾಗಿದೆಯಂತೆ. ಹೌದು, ಒಂದು ಉದ್ಯೋಗ ಅವಕಾಶ ಹೆಚ್ಚಾಗಿದೆ. ಉದ್ಯೋಗವನ್ನು ಅರಸಿಕೊಂಡು ಹೆಣ್ಣು ಮಕ್ಕಳು ಉಚಿತ ಬಸ್ ಅಥವಾ ಶಕ್ತಿ ಯೋಜನೆಯನ್ನು ಬಳಸಿಕೊಂಡು ಓಡಾಡುವಂತಹವರ ಸಂಖ್ಯೆ ಜಾಸ್ತಿ ಆಗಿದೆ, ಉದ್ಯೋಗವನ್ನು ಗಳಿಸ್ಕೊಂಡಿದ್ದಾರೆ. ಆರೋಗ್ಯದಲ್ಲಿ ಬದಲಾವಣೆಯಾಗಿದೆ. ಆಮೇಲೆ ಗೃಹ ಜ್ಯೋತಿ ಯೋಜನೆಯಲ್ಲಿ 200 ಯೂನಿಟ್ ತನಕ ಫ್ರೀ ಕರೆಂಟ್ ಕೊಟ್ಟಿದ್ರಲ್ಲ, ಅಲ್ಲಿ ತನಕ ಏನು ಹಣ ಕಟ್ಟಂಗಿಲ್ಲ ಅಂತ. ಸೊ ಆ ಉಳಿಕೆಯ ಹಣ ಬೇರೆದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯುವ ನಿಧಿ, ಡಿಗ್ರಿ ಆದ ನಂತರ ಕೆಲಸ ಯಾರಿಗೆ ಸಿಕ್ಕಿರಲಿಲ್ಲ ಅಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯಧನ ಅಂತ ಕೊಡ್ತಾ ಇದ್ರಲ್ಲ, ಅದರಲ್ಲಿ 40% ನಿರುದ್ಯೋಗಿಗಳಿಂದ ಯುವ ನಿಧಿ ಹಣದಿಂದ ಕೌಶಲ್ಯಾಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಸಿಕ್ಕಿದೆ. ಹಾಗಾಗಿ 19% ಸ್ತ್ರೀಯರು ಅಥವಾ ಹೆಣ್ಮಕ್ಳು ಮನೆಯಿಂದ ಹೊರಗೋಗಿ ಕೆಲಸ ಮಾಡೋಕೆ ಆರಂಭ ಮಾಡಿದ್ದಾರೆ. ಓಡಾಡುವಂತಹ ತಾಪತ್ರಯ ತಪ್ಪಿತು. ಬಸ್ಗಳು ಸಿಗತ್ತೆ, ಬಸ್ಸಿಗೇನು ಹಣವೂ ಕೂಡ ಕೊಡಬೇಕಾಗಿಲ್ಲ. ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು, ಉಚಿತವಾಗಿ ಕರ್ಕೊಂಡೋಗಿ ರಾಜ್ಯದ ಯಾವ ಮೂಲೆಗಾದರೂ ತಗೊಂಡೋಗಿ ಬಿಡ್ತಾರೆ. ಹಾಗಾಗಿ ಇಂಥವುಗಳಿಂದ ಉದ್ಯೋಗ ಸೃಷ್ಟಿಯಾಗುವಂಥದ್ದು, ಆರೋಗ್ಯದಲ್ಲಿ ಬದಲಾವಣೆ ಮತ್ತು ಯುವ ನಿಧಿಯಿಂದ ಕೌಶಲ್ಯ ಅಭಿವೃದ್ಧಿ, ಇವೆಲ್ಲವೂ ಕೂಡ. ಮತ್ತು ಈ ಅಕ್ಕಿ ವಿಚಾರ ಅಂತ ನೋಡಿದಾಗ ಬಡವರಿಗೂ ಕೂಡ, ಬಡವರು 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ನಾವು ತಂದಂತಹ ಈ ಪಂಚ ಗ್ಯಾರಂಟಿಗಳನ್ನು ಜನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅವ್ರು ನೆಮ್ಮದಿಯಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಇದ್ದಂತಹ ಸಮಸ್ಯೆಗಳನ್ನು ಅವರೇ ದೂರ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ರಿಪೋರ್ಟನ್ನು ನಾವು ಗಮನಿಸ್ಬೋದು. ಸೊ ಅದು ಹೆಣ್ಣು ಮಕ್ಕಳಿಗೆ ಬಹಳ ಅತ್ಯದ್ಭುತ ರೆಸ್ಪಾನ್ಸನ್ನು ಕೊಟ್ಟಿದೆ ಈ ಪಂಚ ಗ್ಯಾರಂಟಿಗಳು. ಯುವ ನಿಧಿ ಮತ್ತು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಹೀಗೆ
ಓಕೆ, ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ಮೊನ್ನೆ ತಾನೇ ಒಂದು ರೆಕಾರ್ಡ್ ಬರೆದಿತ್ತು, ಅದು ಶಕ್ತಿ ಯೋಜನೆ. ಈ ಹೆಣ್ಮಕ್ಳು ಬಸ್ನಲ್ಲಿ ಯಾವ ಪ್ರಮಾಣದಲ್ಲಿ ಓಡಾಡಿದ್ದಾರೆ ಈ ಶಕ್ತಿ ಯೋಜನೆ ಬಂದ್ಮೇಲೆ ಅಂತ. ಅದ್ರ ಬೆನ್ನಲ್ಲೇ ಈ 5 ಯೋಜನೆಗಳನ್ನ ಕುರಿತು ಏನೋ ಒಂದು ರಿಸರ್ಚ್ ಮಾಡಿದಾರಂತೆ. ಏನ್ ಹೇಳುತ್ತೆ ಈ ರಿಸರ್ಚ್? ಯಾತಕ್ಕೋಸ್ಕರ ಈ ರಿಸರ್ಚ್ ಅಲ್ಲಿ ಬಂದಿರುವಂತಹ ಅಂಶಗಳೇನು ಕವನ? ವಿದ್ಯಾ, ಏನು ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 5 ಗ್ಯಾರಂಟಿಗಳನ್ನು ಕೂಡ ಮಾಡಿರುವಂಥದ್ದು. ಸೊ ಹೀಗಾಗಿ ಈ 5 ಗ್ಯಾರಂಟಿಗಳ ವಿಚಾರವಾಗಿ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇತ್ತು. ಅಂದರೆ ಗ್ಯಾರಂಟಿಗಳಿಂದ ಜನ ಸೋಂಬೇರಿ ಆಗ್ತಾ ಇದ್ದಾರೆ, ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂತಹ ಏನೇನು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು, ಇದೀಗ ಅದೇ ಗ್ಯಾರಂಟಿಗಳ ಬಗ್ಗೆ ವರದಿಯನ್ನು ಕೂಡ ನೀಡಿದ್ದಾರೆ. 4 ಸಂಶೋಧನಾ ಹಾಗೂ ಶೈಕ್ಷಣಿಕ ಸಂಸ್ಥೆಯಿಂದ ಈ ಒಂದು ವರದಿ ಮಾಡಿರುವಂಥದ್ದು. ಈ ಒಂದು ವರದಿಯಲ್ಲಿ ಗ್ಯಾರಂಟಿಗಳಿಂದ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ, ಅದರಲ್ಲೂ ಹೆಚ್ಚು ಮಹಿಳೆಯರಿಗೆ ಈ ಒಂದು ಗ್ಯಾರಂಟಿಗಳು ಸಾಕಷ್ಟು ಅನುಕೂಲ ಆಗಿದೆ. ಗ್ಯಾರಂಟಿಗಳಿಂದ ಮಹಿಳೆಯರ ಆರೋಗ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಗೃಹ ಉತ್ಪನ್ನ ಏನು ವಸ್ತುಗಳಿರ್ತಾವೋ ಅವು ಎಲ್ಲವನ್ನ ಕೂಡ, ಅಂದರೆ ಶೈಕ್ಷಣಿಕ ಜೊತೆಗೆ ಅಂದರೆ ಶಿಕ್ಷಣದ ವಿಚಾರವಾಗಿ ಕೂಡ ಮಹಿಳೆಯರು, ಅಂದರೆ ಈ ಮೊದಲು ಶಕ್ತಿ ಯೋಜನೆ ಬರೋದಕ್ಕಿಂತ ಮೊದಲು ಮಹಿಳೆಯರು ಮನೆಯಿಂದ ಹೊರ ಹೋಗೋಕ್ಕೆ ಯೋಚನೆ ಮಾಡ್ತಾ ಇದ್ರು, ಎಷ್ಟು ಖರ್ಚಾಗುತ್ತೆ ಏನು ಎತ್ತ ಅಂತ. ಆದರೆ ಈ ಒಂದು ಶಕ್ತಿ ಯೋಜನೆ ಬಂದ ನಂತರ ಸಾಕಷ್ಟು ಮಹಿಳೆಯರು ಕೆಲಸವನ್ನ ಮಾಡ್ತಾ ಇದ್ದಾರಂತೆ, ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಆಚೆ ಹೊರಗಡೆ ಕೆಲಸಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಗೃಹ ಜ್ಯೋತಿ ಆಗಿರ್ಬೋದು, ಈ ಒಂದು ಗೃಹ ಜ್ಯೋತಿಯಿಂದಲೂ ಕೂಡ ಗೃಹ ಉತ್ಪನ್ನ ಬಳಕೆಗಳು ಯಾವ್ಯಾವುದು ಇರ್ತದೋ ಅವನ್ನ ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಇದೀಗ ಈ ಒಂದು ವರದಿಯಲ್ಲಿ ಬಂದಿರುವಂಥದ್ದು. ಅಂದ್ರೆ ಈ ಒಂದು ಗ್ಯಾರಂಟಿಗಳಿಂದ ಯಾವುದೇ ರೀತಿಯಾದಂತಹ, ಅಂದ್ರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ, ಸರ್ಕಾರದ ಬಳಿ ಹಣ ಇಲ್ಲ, ಅದೆಲ್ಲ ರಾಜಕೀಯವಾಗಿ ಹೊರತುಪಡಿಸಿದ್ರೆ ರಾಜ್ಯದ ಜನರಿಗೆ, ಸಾರ್ವಜನಿಕರಿಗೆ ಈ ಒಂದು ಗ್ಯಾರಂಟಿಗಳಿಂದ ಸಾಕಷ್ಟು ಸಹಾಯ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಈ ಒಂದು ವರದಿಯಲ್ಲಿ ಬಂದಿರುವಂಥದ್ದು. ಸೊ ಹೀಗಾಗಿ ಅಂದ್ರೆ ವಿಪಕ್ಷಗಳು ಏನ್ ಟೀಕೆ ಮಾಡ್ತಾ ಇದ್ದು ಇದೆಲ್ಲದಕ್ಕೂ ಕೂಡ ಇದೊಂದು ಉತ್ತರ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ನಾನು ಆಗ್ಲೇ ಹೇಳ್ದ ಹಾಗೆ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ನಿರುದ್ಯೋಗಿಗಳಿಗೆ ಅಂತ ಕೊಡ್ತಾ ಇರುವಂತಹ ಈ ಒಂದು ಯುವ ನಿಧಿಯ ಹಣದಲ್ಲೂ ಕೂಡ ಕೌಶಲ್ಯಾಭಿವೃದ್ಧಿ ಯುವಕರು ಈ ರೀತಿಯಾಗಿ ಕೆಲಸವನ್ನ ಕೂಡ ತೊಡಗಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಅಂದ್ರೆ ಗ್ಯಾರಂಟಿಗಳಿಂದ ಯಾವುದೇ ರೀತಿಯಾದಂತಹ ನಷ್ಟಗಳಾಗ್ತಾ ಇಲ್ಲ.